ನಮಸ್ಕಾರ ಫ್ರೆಂಡ್ಸ್. ಇವತ್ತು ಒಂದು ತುಂಬ ನೋವಿನಿಂದ ಒಂದು ವಿಷಯ ಹೇಳೋದಕ್ಕೆ ಹೊರಟಿದ್ದೀನಿ. ನಮ್ಮ ಭಾರತದಲ್ಲಿ ಭೂಲೋಕದ ಸ್ವರ್ಗ ಅಂತ ಕರೆಸ್ಕೊಳ್ಳೋವಂಥ ಹಲವಾರು ಪ್ಲೇಸಸ್ಗಳಿದ್ದಾವೆ. ಅದರಲ್ಲೂ ಮುಖ್ಯವಾಗಿ ಜಮ್ಮು ಕಾಶ್ಮೀರ್, ಶ್ರೀನಗರ್, ಲಡಾಖ್, ಪಹಲ್ಗಾಮ್ ಇವೆಲ್ಲ ಭೂಲೋಕದ ಸ್ವರ್ಗ ಅಂತ ಹೇಳ್ಬೋದು. ಸುಂದರವಾಗಿರ್ತವೆ ಪ್ಲೇಸಸ್ಗಳು. ಅದು ಜನವರಿ ಟೈಮಲ್ಲಂತೂ ಇನ್ನೂ ತುಂಬ ಖುಷಿ, ತುಂಬ ಸ್ನೋ ಇರುತ್ತೆ. ಇದು ಒಂಥರ ಸೆಕೆಂಡ್ ಸ್ವಿಟ್ಜರ್ಲ್ಯಾಂಡ್ ಅಂತ ಹೇಳ್ಬೋದು. ಅಷ್ಟೊಂದು ಒಳ್ಳೆ ಬ್ಯೂಟಿಫುಲ್ ಪ್ಲೇಸ್ ಇದ್ದಾವೆ. ಬಟ್ ಈಗ ಈ ಎಲ್ಲ ಸ್ಕೂಲ್ ಮಕ್ಕಳಿಗೆ ರಜೆ ಇರೋದ್ರ ಕಾರಣದಿಂದ, ಈ ಸಮ್ಮರ್ ಹಾಲಿಡೇಸ್ ಇರೋದ್ರಿಂದ ತುಂಬ ಜನ ವಿಸಿಟ್ ಮಾಡ್ತಾ ಇರ್ತಾರೆ. ಈ ಸಮಯದಲ್ಲಿ ಈ ಥರ ಆಗೋದು ತುಂಬ ದುರದೃಷ್ಟ. ಅದು ಈ 27ನೇ ತಾರೀಕು, ಈ ತಿಂಗಳು 27ನೇ ತಾರೀಕು ಆಗಿರೋಂಥದ್ದು. ಈ ಬರೋಬ್ಬರಿ 26 ಜನನ ಈ ಟೆರರಿಸ್ಟ್ಗಳು ಸಾಯಿಸಿದ್ದಾರೆ. ಬಟ್ ತುಂಬ ನೋವಿನ ಸಂಗತಿ. ಅದರಲ್ಲೂ ನಮ್ಮ ಬೆಂಗಳೂರು ಒಬ್ಬರು ಸಾಫ್ಟ್ವೇರ್ ಇಂಜಿನಿಯರ್ ಒಬ್ಬರು ಸತ್ತಿದ್ದಾರೆ. ಆ ಪಾಪ ಮುದ್ದಾದ ಕುಟುಂಬ, 2 ಮಕ್ಕಳು. ಅವ್ರಿಗೂ ತುಂಬ ನೋವಿನ ಸಂಗತಿ ಇದು. ನೋಡಿ, ಈ ಥರ ಆದರೆ ಏನಾಗುತ್ತೆ ಅಂತಂದರೆ, ಈ ಬೆಸ್ಟ್ ಟೂರಿಸ್ಟ್ ಪ್ಲೇಸ್ಗಳಲ್ಲಿ ಅವರಿಗೆ ಮುಖ್ಯ ಬಿಸ್ನೆಸ್ಸೇ ಟೂರಿಸಮ್. ಈ ಜಮ್ಮು ಕಾಶ್ಮೀರ್, ಶ್ರೀನಗರ್ ಇವೆಲ್ಲ ಏನೇನು ಹೇಳಿದೆ ಇವೆಲ್ಲ ಬೆಸ್ಟು ಬಿಸ್ನೆಸ್ಸು ಅಂತಂದರೆ ಟೂರಿಸಮ್. ಅವರಿಗೆ ಈ ಥರ ಆಯಿತು ಅಂತಂದರೆ ಅವರು ಅಲ್ಲಿಗೆ ಜನ ಹೋಗೋದೇ ಬಿಟ್ಬಿಡ್ತಾರೆ. ನಮ್ಮ ಸರ್ಕಾರ ಎಚ್ಚೆತ್ಕೊಂಡು ಎಷ್ಟು ಬೇಗ ಅಷ್ಟು ಬೇಗ ಪಬ್ಲಿಕ್ಕಲ್ಲಿ ಅವರಿಗೆ ಪನಿಷ್ಮೆಂಟ್ ಕೊಟ್ಟಿದ್ದೇ ಆದರೆ ಮತ್ತೆ ರಿಟರ್ನ್ ಬ್ಯಾಕ್ ನಮ್ಮ ಜನತೆ ಅಲ್ಲಿಗೆ ಟೂರಿಸಮ್ಗೆ ವಿಸಿಟ್ ಮಾಡಿ ಮತ್ತೆ ಕಂಗೊಳಿಸಲಿ ಅಂತ ಆಸೆ ಪಡೋಣ. ಮತ್ತಲ್ಲದೆ ಅದರಲ್ಲಿ ಪ್ರಾಣ ಕಳ್ಕೊಳ್ಳೋಂಥ ಪ್ರತಿಯೊಬ್ಬ ವ್ಯಕ್ತಿಗೂ ನಾವು ಭಾವಪೂರ್ಣ ಶ್ರದ್ಧಾಂಜಲಿ ಘಟಿಸೋಣ. ಅದಾದಮೇಲೆ ಅವ್ರ ಕುಟುಂಬಕ್ಕೆ ಆ ದುಃಖವನ್ನು ಭರಿಸುವ ಶಕ್ತಿ ಆ ದೇವರು ನೀಡಲಿ ಅಂತ ಪ್ರಾರ್ಥಿಸೋಣ. ಥ್ಯಾಂಕ್ ಯು ಫಾರ್ ಆಲ್.